ಹಾಕಿರೋದು ಬಿಜೆಪಿಗೆ ಓಟು, ಹಂಗಾರೆ ಎಲ್ಲಿ ಬರ್ಲೇ ಇಲ್ಲ. ಆದ್ರೆ ರಾಹು ಕೇತುಗಳಿದಾರಲ್ಲ, ಶನಿ, ಇವ್ರು 3 ಗ್ರಹಗಳಿದಾವಲ್ಲ, ಇವ್ರೇನಾರು ನಿನಗ್ ಕೊಟ್ರೆ ಅಂತ ಇಟ್ಕೊಳ್ಳಿ. ಈಗ ಅವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿ ಆಗೋಯತ್ತೆ. ರಾಹು ದೇಶ, ರಾಹು ಭುಕ್ತಿ. ರಾಹು ಅಂದ್ರೆ ಯಾರು? ಹಿಂದುಳಿದ ವರ್ಗ, ಹಿಂದುಳಿದಿರ್ತಕ್ಕಂಥ ಜನಾಂಗ, ತೆಳ ಸಮುದಾಯ, ಅನ್ಯ ಜಾತಿ. ಅರ್ಥ ಆಯ್ತಾ? ಅನ್ಯ ಧರ್ಮಗಳ ಸಹಾಯದಿಂದ ಹೇಳಿ ಅಧಿಕಾರ ಕಾಂಗ್ರೆಸ್ ಮಾಡೇ ಮಾಡುದು. ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅಂದ್ರೆ ಇನ್ನೊಂದ್ ಜೊತೆ ಏನ್ ಹೇಳುತ್ತೆ ಅಂದ್ರೆ, ಮಿತ್ರ ಪಕ್ಷಗಳ ಸಹಾಯ ತಗೊಳ್ತಾರೆ. ಏಕಪಕ್ಷೀಯವಾಗಿ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರ ಮಾಡುತ್ತೆ. ಯಾವುದದು? ಕಾಂಗ್ರೆಸ್, ಆಲ್ ಓವರ್ ಇಂಡಿಯಾ. ಹಂಗಾಗಿ ಇದನ್ನ ನಾವ್ಯಾರು ನಿರೀಕ್ಷೆ ಮಾಡಕ್ಕಾಗಲ್ಲ. ಈಗ ಉದಾಹರಣೆ, ನಾನು ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಅಂತ ಇವ್ರು ಹೇಳಿದ ದಿವಸ ಕಾಂಗ್ರೆಸ್ಸಿನ ಅಲೆ ಇರ್ಲಿಲ್ಲ. ಗೊತ್ತಾಯ್ತಾ? ಪ್ರಸ್ತುತ ಸರ್ಕಾರನೂ ಕೂಡ ಬಿಜೆಪಿದೇ ಇತ್ತು. ಅವತ್ತು ನನ್ನ ಇವನ್ಯಾರೋ ತಲ್ಗೇಟ್ ಸ್ವಾಮಿ, ಇವನ್ಯಾರೋ ಜುಟ್ಟು ಸ್ವಾಮಿ, ಆಮೇಲೆ ಇವನ್ಯಾರೋ ಬರೇ ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಅಂದಿದ್ರಪ್ಪ. ನಾನ್ ಹಾಕಿರೋದು ಬಿಜೆಪಿಗೆ ಓಟು, ಹಂಗಾರೆ ಎಲ್ಲಿ ಬರ್ಲೇ ಇಲ್ಲ. ನಾನ್ ಹಾಕಿರೋದು ಬಿಜೆಪಿಗೆ ಓಟು, ಹಂಗಾರೆ ಎಲ್ಲಿ ಬರ್ಲೇ ಇಲ್ಲ. ತುಮಕೂರಿನ ನೊಣವಿನಕೆರೆಯ ಯಶವಂತ್ ಗುರೂಜಿ ಅವರು ಎಲ್ಲರಿಗೂ ಗೊತ್ತೇ ಇದೆ. ಅವರು ಕಳೆದ 2-3 ವರ್ಷಗಳಿಂದ ಭಾರಿ ಸದ್ದು ಮಾಡ್ತಾ ಇದ್ದಾರೆ ಈ ಚುನಾವಣಾ ಭವಿಷ್ಯಗಳ ವಿಚಾರದಲ್ಲಿ. ಕಳೆದ ವರ್ಷ ವಿಧಾನಸಭಾ ಚುನಾವಣೆ ಇರುತ್ತೆ. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. ಯುಗಾದಿಯ ನಂತರ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅನ್ನೋ ಒಂದು ಭವಿಷ್ಯವನ್ನು ನುಡಿತಾರೆ. ಆಗ ಆ ಸ್ವಾಮೀಜಿಗಳ ಬಗ್ಗೆ ಭಾರಿ ಟೀಕೆ ವ್ಯಕ್ತವಾಗುತ್ತೆ. ಕೆಲವರು ಅವ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ ಕೂಡ ಮಾಡ್ತಾರೆ. ಈತ ಯಾರೋ ಕಾಂಗ್ರೆಸ್ ಏಜೆಂಟ್ ಅಂತ ಕಾಣುತ್ತೆ, ಯಾವಾಗಲೂ ಕಾಂಗ್ರೆಸ್ ಪರವಾಗಿಯೇ ಹೇಳ್ತಾ ಇರ್ತಾನೆ ಈತ, ಈ ಸ್ವಾಮೀಜಿ ಹಾಗೆ ಹೀಗೆ ಅಂತೇಳಿ ಅವರಿಗೆ ಏಕವಚನದಲ್ಲಿ ನಿಂದಿಸ್ತಾರೆ. ಆದರೆ ಸ್ವಾಮೀಜಿ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ, ಇದು ನನ್ನ ಭವಿಷ್ಯವಾಣಿ ಅಲ್ಲಪ್ಪ, ಆ ಭಗವತಿ ಬರೆದಿರೋ ಭವಿಷ್ಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಕ್ಷೇತ್ರದ ತಾಳೆಗರಿನಲ್ಲಿ ಬರೆದಿದೆ, ಅದನ್ನು ನಾನು ಶಿವರಾತ್ರಿ ಆದ ನಂತರ ಅದನ್ನು ನೋಡಿಬಿಟ್ಟು ಹೇಳ್ತೀನಿ ಅಷ್ಟೇ. ನಾನು ಹುಟ್ಟಿಸ್ಕೊಂಡು ಹೇಳೋಂಥದ್ದು ಏನೂ ಇಲ್ಲ, ಇದು ನನ್ನ ಭವಿಷ್ಯ ಅಲ್ಲ ಅಂತ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ. ಆದರೂ ಕೂಡ ಅವ್ರ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತಾರೆ. ಯಶವಂತ್ ಗುರೂಜಿಯವರು ಈ ಬಾರಿ ಶಿವರಾತ್ರಿ ಆದ ನಾಳೆಗೆ ಮತ್ತೆ ಭವಿಷ್ಯವನ್ನು ನುಡಿತಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಅನ್ಯ ಪಕ್ಷಗಳ ಸಹಾಯದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಪ್ರಿಯಾಂಕಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಪ್ರಧಾನಿ ಆಗೇ ಆಗ್ತಾರೆ. ಇದು ಶತಸಿದ್ಧ. ಇದು ಭಗವತಿ ಬರೆದಿರುವಂಥ ಭವಿಷ್ಯವಾಣಿ, ನಾನು ಹೇಳ್ತಾ ಇರೋದಲ್ಲ. ತಾಳೆಗರಿಯಲ್ಲಿ ಬರೆದಿರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಿಲ್ಲ, ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗೇ ಆಗ್ತಾರೆ. ಇದು 200% ಸತ್ಯ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆಗಲೂ ಕೂಡ ಇದೇ ರೀತಿಯ ಟೀಕೆಗಳು ವ್ಯಕ್ತವಾಗುತ್ತೆ. ಈತ ಕಾಂಗ್ರೆಸ್ ಏಜೆಂಟ್, ಕಾಂಗ್ರೆಸ್ ಪರವಾಗಿಯೇ ಭವಿಷ್ಯವಾಣಿಯನ್ನು ಹೇಳ್ತಿರ್ತಾರೆ. ನೋಡೇ ಬರೋಣ ಹೆಂಗೆ ಸಾಧ್ಯ ಸರಿ ಅಂತೆಲ್ಲ ಕೆಲವರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಈಗ ಸ್ವಾಮೀಜಿಗಳು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರು ಯಶವಂತ್ ಗುರೂಜಿಯವ್ರನ್ನ ಕಾಂಗ್ರೆಸ್ ಏಜೆಂಟ್ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಇದೇ ಸ್ವಾಮೀಜಿಯವರು ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಅವರು, ನಾನು ಕೂಡ BJP ಪರ ಇರುವಂಥವನು, ನನ್ನ ಓಟ್ ಕೂಡ BJPಗೆ ಹಾಕಿದ್ದೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನೇ BJP ಪಕ್ಷಕ್ಕೆ ಓಟ್ ಹಾಕಿದ್ದೀನಪ್ಪ, BJP ಬರಲೇ ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ, ನಾನೇನು ಮಾಡಲಿ ಹಂಗಂತ ಅಂದ್ಬಿಟ್ಟು ನಾನು ಓಟ್ ಹಾಕ್ಬಿಟ್ಟೆ ಅಂದ್ಬಿಟ್ಟು BJP ಅಧಿಕಾರಕ್ಕೆ ಬರೋಕ್ಕಾಗತ್ತಾ? ಅಲ್ಲೇನು ಭವಿಷ್ಯ ಇದೆಯೋ ಅದೇ ಪ್ರಕಾರ ನಡಿಬೇಕು. ನಾನು BJP ಇಷ್ಟಪಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು BJP ಪರವಾಗಿ ಭವಿಷ್ಯ ಹೇಳೋಕ್ಕಾಗಲ್ಲ. ಆ ತಾಳೆಗರಿನಲ್ಲಿ ಏನು ಬರೆದಿದೆಯೋ ಅದನ್ನು ನಾನು ಹೇಳಲೇಬೇಕು, ಅದನ್ನು ಹೇಳಿದ್ದೀನಿ ಅಷ್ಟೇ. ಈ ಬಾರಿನೂ ಅದನ್ನೇ ನಾನು ಹೇಳಿದ್ದೀನಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಡ್ತಾರೆ. ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಅನ್ನೋದನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ಅವ್ರು ಹೇಳ್ತಾರೆ. ರಾಹು, ಕೇತು, ಶನಿ ಈ 3 ಗ್ರಹಗಳು ಒಂದು ಸರಿ ಡಿಸೈಡ್ ಮಾಡಿಬಿಟ್ರೆ, ಇವ್ರಿಗೇನಾದರೂ ಕೊಡಲೇಬೇಕು ನಾನು ಅಧಿಕಾರವನ್ನು ಅಥವಾ ಏನಾದರೂ ಒಂದು ನಾನು ಫಲ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಅದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ರಾಹು, ಕೇತು, ಶನಿ ಈ ಸರಿ ಡಿಸೈಡ್ ಮಾಡಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರಬೇಕು ಅಂತ ಈ 3 ಗ್ರಹಗಳು ಡಿಸೈಡ್ ಮಾಡಿರೋದ್ರಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ. ರಾಹು ಅಂದರೆ ಅರ್ಥ ಏನು ಗೊತ್ತಾ? ರಾಹು ಅಂದರೆ ಹಿಂದುಳಿದ ವರ್ಗ, ತಳ ಸಮುದಾಯ ಅಂತ ಅರ್ಥ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಸ್ವಂತ ಬಲದ ಮೇಲೆ ಅನ್ಯ ಪಕ್ಷಗಳ ಸಹಕಾರದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದೇ ರೀತಿ ಸರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಶತಸಿದ್ಧ. ರಾಹು, ಕೇತು, ಶನಿ ಈ 3 ಗ್ರಹಗಳು ಕೊಡಲೇಬೇಕು ಅಧಿಕಾರ ಅಂತ ಡಿಸೈಡ್ ಮಾಡಿರೋದ್ರಿಂದ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಾನು ಕಾಂಗ್ರೆಸ್ ಏಜೆಂಟ್ ಅಲ್ಲ, ನನ್ನ ಓಟ್ ಕೂಡ BJP ಪಕ್ಷಕ್ಕೆ ಹಾಕಿರೋದು. ಆದರೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ, BJP ಪರವಾಗಿ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಏನಿದೆ ತಾಳೆಗರಿನಲ್ಲಿ ಭವಿಷ್ಯವಾಣಿ ಅದನ್ನೇ ಹೇಳಬೇಕು, ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಭವಿಷ್ಯವಾಣಿಯಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ. ಇದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಮತ್ತೊಮ್ಮೆ ಯಶವಂತ್ ಗುರೂಜಿಯವರು ಪುನರುಚ್ಚರಿಸಿದ್ದಾರೆ. ಹೀಗಾಗಿ ಯಶವಂತ್ ಗುರೂಜಿಯವರ ಭವಿಷ್ಯದ ಬಗ್ಗೆ ಮತ್ತಷ್ಟು ಕುತೂಹಲ ಗರಿಗೆದರಿದೆ. ಯಶವಂತ್ ಗುರೂಜಿಯವರು ಹೇಳಿದ ಎಲ್ಲ ಭವಿಷ್ಯವಾಣಿ ನಿಜವಾಗಿದೆ. ಸ್ತ್ರೀಯಿಂದ ಕಂಟಕ ಶುರುವಾಗುತ್ತೆ ರಾಜಕಾರಣಿಗಳಿಗೆ ಅಂತ ಹೇಳಿದ್ರು. ಅದೇ ರೀತಿ ಪ್ರಜ್ವಲ್ ರೇವಣ್ಣಗೆ ಸ್ತ್ರೀ ಕಂಟಕ ಶುರುವಾಗಿದೆ. ಪ್ರಮುಖ ರಾಜಕಾರಣಿಗಳು ಜೈಲು ಪಾಲಾಗ್ತಾರೆ ಅಂತ ಹೇಳಿದರು. ಅದೇ ರೀತಿ ರೇವಣ್ಣ ಜೈಲಿಗೆ ಹೋದರು, ಕೇಜ್ರಿವಾಲ್ ಜೈಲಿಗೆ ಹೋಗಿದ್ರು. ಈಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದರೆ ಅವರು ಕೂಡ ಜೈಲಿಗೆ ಹೋಗ್ತಾರೆ. ಈ ರೀತಿ ಸ್ವಾಮೀಜಿ ಏನೇನು ಭವಿಷ್ಯವಾಣಿಯನ್ನು ಹೇಳಿದರು ಅದೆಲ್ಲವೂ ಸತ್ಯವಾಗಿದೆ. ಈಗ ಮತ್ತೆ ಅವರು ಬಹಳನೇ ಆತ್ಮವಿಶ್ವಾಸದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ, ನಾನು ಕಾಂಗ್ರೆಸ್ ಏಜೆಂಟ್ ಅಲ್ಲ, ನಾನು ಕೂಡ BJP ಪರವಾಗಿ ಓಟ್ ಹಾಕಿರುವಂಥವನು, ಆದರೆ ನಾನು ಭವಿಷ್ಯವಾಣಿ ಏನೈತೆ ಅದನ್ನು ಹೇಳಿದ್ದೀನಿ, ಆ ಪ್ರಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿರೋದು. ನಿಜಕ್ಕೂ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಸಂತಸವನ್ನು ತಂದೊಡ್ಡಿದರೆ BJP ಅವರಿಗೆ ಶಾಕ್ ಅಂತಲೇ ಹೇಳಬಹುದು. ನಾನು ಹಾಕಿರೋದು ಬಿಜೆಪಿಗೆ ಓಟು, ಹಂಗಾರೆ ಎಲ್ಲಿ ಬರಲೇ ಇಲ್ಲ. ಆದ್ರೆ ರಾಹು ಕೇತುಗಳಿದಾರಲ್ಲ, ಶನಿ, ಇವ್ರು 3 ಗ್ರಹಗಳಿದಾವಲ್ಲ, ಇವ್ರೇನಾರು ನಿನಗೆ ಕೊಟ್ರೆ ಅಂತ ಇಟ್ಕೊಳ್ಳಿ. ಈಗ ಅವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿ ಆಗೋಯತ್ತೆ. ರಾಹು ದೇಶ, ರಾಹು ಭುಕ್ತಿ. ರಾಹು ಅಂದ್ರೆ ಯಾರು? ಹಿಂದುಳಿದ ವರ್ಗ, ಹಿಂದುಳಿದಿರ್ತಕ್ಕಂಥ ಜನಾಂಗ, ತೆಳ ಸಮುದಾಯ, ಅನ್ಯ ಜಾತಿ, ಅರ್ಥ ಆಯ್ತಾ? ಅನ್ಯ ಧರ್ಮಗಳ ಸಹಾಯದಿಂದ ಹೇಳಿ ಅಧಿಕಾರ ಕಾಂಗ್ರೆಸ್ ಮಾಡೇ ಮಾಡುದು. ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅಂದ್ರೆ ಇನ್ನೊಂದ್ ಜೊತೆ ಏನ್ ಹೇಳುತ್ತೆ ಅಂದ್ರೆ ಮಿತ್ರ ಪಕ್ಷಗಳ ಸಹಾಯ ತಗೊಂಡ್ಕೊಂಡು ಏಕಪಕ್ಷೀಯವಾಗಿ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರ ಮಾಡುತ್ತೆ. ಯಾವುದದು? ಕಾಂಗ್ರೆಸ್, ಹಲವರ್ ಇಂಡಿಯಾ. ಹಂಗಾಗಿ ಇದನ್ನ ನಾವ್ಯಾರು ನಿರೀಕ್ಷೆ ಮಾಡಕ್ಕಾಗಲ್ಲ. ಈಗ ಉದಾಹರಣೆ, ನಾನು ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಅಂತ ಇವ್ರು ಹೇಳಿದ ದಿವಸ ಕಾಂಗ್ರೆಸ್ಸಿನ ಅಲೆ ಇರ್ಲಿಲ್ಲ. ಗೊತ್ತಾಯ್ತಾ? ಪ್ರಸ್ತುತ ಸರ್ಕಾರನೂ ಕೂಡ ಬಿಜೆಪಿದೇ ಇತ್ತು. ಅವತ್ತು ನನ್ನ ಇವನ್ಯಾರೋ ತಲ್ಗೇಟ್ ಸ್ವಾಮಿ, ಇವನ್ಯಾರೋ ಜುಟ್ಟು ಸ್ವಾಮಿ, ಆಮೇಲೆ ಇವನ್ಯಾರೋ ಬರೇ ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಅಂದಿದ್ರಪ್ಪ. ನಾನ್ ಹಾಕಿರೋದು ಬಿಜೆಪಿಗೆ ಓಟು, ಹಂಗಾರೆ ಎಲ್ಲಿ ಬರಲೇ ಇಲ್ಲ. ನಾನು ಹಾಕಿರೋದು ಬಿಜೆಪಿಗೆ ಓಟು, ಹಂಗಾರೆ ಎಲ್ಲಿ ಬರಲೇ ಇಲ್ಲ.